ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಹೋಬಳಿಯ ಗಂಜಿಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗಿರೆಡ್ಡಿಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಗೋಶಾಲೆಯಲ್ಲಿ ರಾಸುಗಳಿಂದ ಸಂಗ್ರಹವಾಗಿರುವ ಗೊಬ್ಬರವನ್ನು ಬಹಿರಂಗ ಹರಾಜಿಗೆ ಆಹ್ವಾನಿಸಲಾಗಿದೆ ಎಂದು ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀನಾಥ್ ರೆಡ್ಡಿ ತಿಳಿಸಿದ್ದಾರೆ. ತಾಲೂಕಿನ ಗಂಜಿಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗರೆಡ್ಡಿಹಳ್ಳಿ ಗ್ರಾಮದಲ್ಲಿರುವ ಗೋಶಾಲೆಯಲ್ಲಿ ಸುಮಾರು 30 ಟನ್ಗಿಂತಲೂ ಹೆಚ್ಚು ಸಗಣಿ ಗೊಬ್ಬರವನ್ನು ಸಂಗ್ರಹಿಸಲಾಗಿದ್ದು, ಆಸಕ್ತಿಯುಳ್ಳ ವ್ಯಕ್ತಿಗಳು ಠೇವಣಿಯಾಗಿ 10,000 ರೂಪಾಯಿಗಳನ್ನು ಕಟ್ಟಿ ಹರಾಜಿನಲ್ಲಿ ಪಾಲ್ಗೊಳ್ಳಬಹುದು. ಯಾವುದೇ ಮುಂಗಡ ಹಣವನ್ನು ಕಟ್ಟದೆ ಹರಾಜಿನಲ್ಲಿ ಪಾಲ್ಗೊಳ್ಳುವಂತಿಲ್ಲ. ಹರಾಜು ಪ್ರಕ್ರಿಯೆಯು ಮೇ 27, 2026ರಂದು ಬೆಳಗ್ಗೆ 11 ಗಂಟೆಗೆ ಗೋಶಾಲೆಯಲ್ಲಿ ಹರಾಜು ಮಾಡಲಾಗುವುದು. ಹರಾಜು ಮುಕ್ತಾಯವಾದ ಬಳಿಕ ಅಂದೇ ಸಂಪೂರ್ಣ ಹಣವನ್ನು ಕಟ್ಟಬೇಕು ಮತ್ತು ರಸಗೊಬ್ಬರವನ್ನು 1 ವಾರದ ಒಳಗೆ ಖಾಲಿ ಮಾಡಬೇಕು ಎಂಬ ಷರತ್ತುಗಳು ಸೇರಿದಂತೆ ಇತರೆ ಷರತ್ತುಗಳು ಅನ್ವಯವಾಗುತ್ತವೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ 9448661869ಗೆ ಕರೆ ಮಾಡಿ ಮಾಹಿತಿ ಪಡೆಯಬಹುದು ಅಥವಾ ಮುಖ್ಯ ಪಶು ವೈದ್ಯಾಧಿಕಾರಿಗಳ ಕಚೇರಿ, ಪಶು ಆಸ್ಪತ್ರೆ ಶಿಡ್ಲಘಟ್ಟ ಇಲ್ಲಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಅಥವಾ ಗಂಜಿಗುಂಟೆ ಗ್ರಾಮ ಪಂಚಾಯಿತಿಯ ಪಶುವೈದ್ಯ ಆಸ್ಪತ್ರೆಯಲ್ಲಿ ಭೇಟಿ ನೀಡಿ ಮಾಹಿತಿಯನ್ನು ಪಡೆಯಬಹುದು ಎಂದು ತಿಳಿಸಿದ್ದಾರೆ. ಡಾಕ್ಟರ್ ವಿ ಶ್ರೀನಾಥ್ ರೆಡ್ಡಿ, ಮುಖ್ಯ ಪಶುವೈದ್ಯಾಧಿಕಾರಿಗಳು, ಆಡಳಿತ, ಪಶು ಆಸ್ಪತ್ರೆ ಶಿಡ್ಲಘಟ್ಟ. ನಮ್ಮ ತಾಲೂಕಿನಲ್ಲಿ ಸರ್ಕಾರಿ ಗೋಶಾಲೆ ನಾಗರೆಡ್ಡಿಹಳ್ಳಿ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿ ರಾಸುಗಳಿಂದ ಉತ್ಪಾದನೆಯಾಗಿರ್ತಕ್ಕಂಥ ಸಗಣಿಯನ್ನು, ಗೊಬ್ಬರವನ್ನು ದಿನಾಂಕ 27/5/2026ರಂದು ಹರಾಜು ಮಾಡಲಾಗ್ತಾಯಿದೆ. ಯಾರಾದರೂ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂಥವರು ಮೊದಲಿಗೆ ಠೇವಣಿ 10,000 ರೂಪಾಯಿಯನ್ನು ಕಟ್ಟಿಬಿಟ್ಟು ಠೇವಣಿಗೆ ಕಟ್ಟಬೇಕಾಗ್ತದೆ. ತದನಂತರ ಅವ್ರು ಬಿಡ್ ಕೂಗಬೇಕಾಗ್ತದೆ. ಹೆಚ್ಚಿನ ಬಿಡ್ ಯಾರು ಕೂಗ್ತಾರೋ ಅವರಿಗೆ ಈ ಒಂದು ಸುಮಾರು 30 ಟನ್ನಷ್ಟು ಉತ್ಪಾದನೆ ಆಗಿದೆ. ಅದನ್ನು ಯಾರಿಗಾದರೂ ನಾವು ಹರಾಜು ಮಾಡಬಹುದಾಗಿದೆ. ನೀವು ಇದೆಲ್ಲ ಇನ್ನು ಷರತ್ತು ಮತ್ತು ನಿಬಂಧನೆಗಳು ಇದೆಲ್ಲ ನೀವು ಸಂಪರ್ಕಿಸಬೇಕಾದ್ರೆ ಪಶುವೈದ್ಯಾಧಿಕಾರಿಗಳು, ಪಶು ಆಸ್ಪತ್ರೆ ಗಂಜಿಗುಂಟೆಯನ್ನು ಸಂಪರ್ಕಿಸ್ಬೋದು ಅಂತ ಈ ಮೂಲಕ ಕೋರ್ಕೊಳ್ಳಲಾಗಿದೆ. ಸರ್, ಎಷ್ಟು 30 ಟನ್ ಆಗುತ್ತೆ ಅಂದರೆ? 30 ಟನ್ ಆಗುತ್ತೆ. ಸರ್, ಅದು ಎಲ್ಲ ಒಟ್ಟಿಗೆ ಕೊಡ್ತೀರಾ ಅಥವಾ ಬಿಡಿ ಬಿಡಿಯಾಗಿ ಏನಾದರೂ ಕೊಡ್ತೀವಿ? ಅದು ಸರ್ಕಾರಿ ನಿಗದಿ ಮಾಡಿದೆ. 1 ಟನ್ನಿಗೆ 3,000 ರೂಪಾಯಿ ನಿಗದಿ ಮಾಡಿದೆ. ಅದ್ರ ಮೇಲೆ ಯಾರು ಬಿಡ್ ಮಾಡ್ತಾರೋ ಅವರಿಗೆ ನಾವು ಅದ್ರ ಮೇಲೆ ಬಿಡುದಾರಿಗೆ ಕೊಡಲಾಗುತ್ತದೆ. ಈಗ 10,000 ಠೇವಣಿ ಯಾವತ್ತು ಕಟ್ಟಬೇಕು, ಏನು? ಆವತ್ತೇ 27ನೇ ತಾರೀಕು, ನಾವೇನು 27ನೇ ತಾರೀಕು ಮೇ 26ರಂದು ಬೆಳಿಗ್ಗೆ 11 ಗಂಟೆಗೆ ಇದೆ. ಅದಕ್ಕಿಂತ ಮುಂಚಿತವಾಗಿ ಒಂದು ಗಂಟೆ ಮುಂಚಿತವಾಗಿ ಬಂದು ಠೇವಣಿ ಕಟ್ಟು ರಸೀದಿ ಪಡೆದು ಆಮೇಲೆ ನಾವು ಯಾರು ಬಿಡ್ಡಿದವ್ರು ಆಗ್ತಾರೆ ಅವ್ರು ಮಾತ್ರ, ಬಿಡ್ಡು ಕೂಗಿರೋರು ಮಾತ್ರ ನಾವು ಅಮೌಂಟ್ ತೊಗೊತೀವಿ. ಮಿಕ್ಕಿರೋರು ವಾಪಸ್ ದುಡ್ಡು ಕೊಟ್ಬಿಡ್ತೀವಿ. ಎಲ್ಲಿ ಕಟ್ಟಬೇಕು ಸರ್? ಅಲ್ಲೇ ಸರ್ಕಾರಿ ಗೋಶಾಲೆ ನಾಗರೆಡ್ಡಿಹಳ್ಳಿಯಲ್ಲಿ ಅಲ್ಲೇ ಕಟ್ಟಬೇಕಾಗ್ತದೆ. ಮತ್ತು ಈಗ ಬೀಟ್ ಆದಮೇಲೆ ಆ ಗೊಬ್ಬರದ ಅಮೌಂಟು ಅವತ್ತೇ ಕಟ್ಟಬೇಕಾ? ಅದಕ್ಕೆ ಏನಾದರೂ ನೀವು ವಿನಾಯಿತಿ ಕೊಡಿ? ಅವತ್ತೇ ಕಟ್ಟಬೇಕು. ಅವತ್ತು ಕಟ್ಟಿವಿ. ಆಮೇಲೆ ಗೊಬ್ಬರ ಕೂಡ ಅಷ್ಟೇ, ನಾವು 1 ವಾರದ ಒಳಗಾಗಿ ತೊಗೊಂಡು ಹೋಗ್ಬೇಕು. 1 ವಾರದ ಒಳಗಾಗಿ ತೊಗೊಂಡು ಹೋಗಿಲ್ಲ ಅಂದರೆ ಅದನ್ನು ನಾವು ಮುಟ್ಟುಗೋಲು ಹಾಕ್ಕೊಂತೀವಿ. ಅವತ್ತೇ ಅಮೌಂಟ್ ಕಟ್ಟಬೇಕು. ನಾವು ಒಂದು ಅಕೌಂಟ್ ನಂಬರ್ ಕೊಟ್ಟು SPC ಅಕೌಂಟ್ ಇರ್ತದೆ, ಅಕೌಂಟಿಗೆ ಕಟ್ಟಬೇಕಾಗ್ತದೆ. ಒಂದು ವೇಳೆ ಕಟ್ಟಲಿಲ್ಲ, ಅವತ್ತು ಮಾರನೇ ದಿನ ಕಟ್ತೀವಿ ಅಂದರೆ ಅಲ್ಲ, ಅದು ನೆಕ್ಸ್ಟ್ ನಾವು ಮರು ನಿಗದಿ ಮಾಡ್ತೀವಿ. ಬಿಡ್ ಬೇರೆ ಅವತ್ತೇ ಕಟ್ಟಬೇಕಾಗ್ತದೆ. ನಾವು ಏನು ನಿಗದಿಪಡಿಸಿದ ದಿನಾಂಕದಿಂದ ಅವ್ರು ಕಟ್ಟಬೇಕಾಗ್ತದೆ.